ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೇನೆ. ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೇನೆ. ಯಾವ ಲೀಡರ್ಗೆ ತೋರಿಸ್ಬೇಕು ಅಂತಕ್ಕಂಥದ್ದಿದ್ದೆ ಅವ್ರಿಗೆ ನಾನೇನು ಮತ ಹಾಕಿದ್ದೀನಿ ಅಂತ ಅವ್ರಿಗೆ ಅಂದರೆ ಏಜೆಂಟ್ಗೆ ತೋರಿಸಿದ್ದೀನಿ ಅಂತ. ಹೌದು, ನಾನು ಕ್ರಾಸ್ ಔಟ್ ಮಾಡಿದ್ದೀನಿ ಅಂತ. ಹಂಗೆ ನನ್ನನ್ನು ಯಾರು ಪ್ರಶ್ನೆ ನನ್ನನ್ನು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ನನ್ನನ್ನು ಯಾರು ಪ್ರಶ್ನೆ ಒಂದು ವಿಷಯ ಹೇಳ್ಬಿಡ್ತೀನಿ ವೀಕ್ಷಕರ. ಮೊದಲು ಈ ಸುದ್ದಿ ಶ್ರುತಿ, ನಮ್ಮ ರಿಪೋರ್ಟರ್, ನಮ್ಮ ಆಂಕರ್, ನಮ್ಮ ಕಲೀಗ್ ಮೊದಲಿಗೆ ಹೇಳ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಅವ್ರು ಹೇಳೋದು ಆತ್ಮಸಾಕ್ಷಿ ಮತ ಹಾಕ್ತೀನಿ, ನನ್ನನ್ನು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ, ನನಗೆ ಯಾರು ಅನುದಾನ ಕೊಟ್ಟಿದ್ದಾರೆ. ನಾವು ಮಾತಾಡಿದ್ವಿ, ನಾನು ಮತ್ತು ಸ್ಮಿತಾ. ಅನುದಾನ ಕೊಟ್ಟಿದ್ದು 40 ಕೋಟಿ ರೂಪಾಯಿ ಆಲ್ರೆಡಿ ಕೊಟ್ಟಿದ್ರು ಅಂತ ಹೇಳಿ. ಈಗ ಕ್ರಾಸ್ ವೋಟಿಂಗ್ ಆಗಿದೆ, ನಾವು ಮಾತಾಡ್ತಾ ಇದ್ವಿ. ಸೋಮಶೇಖರ್ ಕ್ರಾಸ್ ವೋಟಿಂಗ್ ಮಾಡೇ ಮಾಡ್ತಾರೆ ಅಂತ ಹೇಳಿದ್ವಿ, ಹಾಗೇನೇ ಆಗಿದೆ. ಆಮೇಲೆ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಬಿಜೆಪಿ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಒನ್ಸ್ ಅಗೈನ್ ವಿಜಿ ನನ್ನ ಧ್ವನಿ ಕೇಳ್ತಾ ಇದ್ರೆ ಲೇಟೆಸ್ಟ್ ಅಪ್ಡೇಟ್ ನಿಮ್ಮ ಕಡೆಯಿಂದ ಏನು ಕ್ರಮ ಕೈಗೊಳ್ಬಹುದು ಬಿಜೆಪಿ? ಜಯಪ್ರಕಾಶ್, ಈಗ ಪ್ಲೀಸ್ ಕಂಟಿನ್ಯೂ. ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ವೆರಿ ಕ್ಲಿಯರ್. ಸೋಮಶೇಖರ್ ಅವ್ರಿಗೆ ತೋರಿಸಬೇಕಾಗಿತ್ತು ನನಗಾಗ್ತಾ ಇರೋ ಅಸಮಾಧಾನ ಯಾವ ಮಟ್ಟಕ್ಕಿದೆ ಅಂತ ಹೇಳಿ. ಅದಕ್ಕೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಂಗ ಆಯ್ತು ಈ ರಾಜ್ಯಸಭಾ ಚುನಾವಣೆ. ಹೇಳ್ತಾ ಇದ್ರಿ ಅವ್ರಿಗೆ ಮಾಡಿರುವಂತದ್ದು ಎಸ್ ಟಿ ಸೋಮಶೇಖರ್ ದೃಢಪಟ್ಟಿರುವಂತದ್ದು. ಎಸ್ ಟಿ ಸೋಮಶೇಖರ್ ಅಡ್ಡ ಮತದ ಬೆನ್ನಲ್ಲೇ ಈಗ ಏನು ಬಿಜೆಪಿ ನಾಯಕರ ಬಳಿ ತೆರಳಿ ಈಗ ಬಿಜೆಪಿಯ ಮುಖಂಡರು ಚರ್ಚೆ ನಡೆಸ್ತಾ ಇರುವಂತದ್ದು. ಅಶೋಕ್ ಮತ್ತು ವಿಜೇಂದ್ರ ಸೇರಿದಂತೆ ಬಿಜೆಪಿಯ ಮುಖಂಡರು ಏನು ಬಿಜೆಪಿ ಕಚೇರಿಗೆ ತೆರಳಿ ಸುನಿಲ್ ಕುಮಾರ್ ಮತ್ತು ಅಲ್ಲಿ ಯಾರು ಮತದಾನ ಏಜೆಂಟ್ ಇದ್ರು ಅವರ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಈಗಾಗಲೇ ಕೂಡ ಕೇಂದ್ರದ ಅಂದ್ರೆ ಹೈಕಮಾಂಡ್ಗೆ ಮಾಹಿತಿ ಹೋಗಿರುವಂತದ್ದು. ಹೈಕಮಾಂಡ್ ನಾಯಕರಿಗೆ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿರೋ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರುವಂತದ್ದು. ಮುಂದಿನ ಕ್ರಮ ಪಕ್ಷದಿಂದ ಏನಾದ್ರು ಕೂಡ ಅಮಾನತ್ ಮಾಡ್ತಾರ, ಉಚ್ಚಾಟನೆ ಮಾಡ್ತಾರ, ಅಥವಾ ಏನು ಶಾಸಕತ್ವ ಅನರ್ಹ ಸಂಬಂಧಪಟ್ಟಂತೆ ಮುಂದೆ ಏನು ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅನ್ನೋ ಸಂಬಂಧಪಟ್ಟಂತೆ ಈಗ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ನಾಯಕರ ಒಂದು ಅವರ ಒಂದು ಸಲಹೆ ಮೇರೆಗೆ ರಾಜ್ಯ ಬಿಜೆಪಿ ನಾಯಕರು ಎಸ್ ಟಿ ಸೋಮಶೇಖರ್ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾರೆ. ಏನ್ ಕ್ರಮ ಅನ್ನೋದು ಸ್ವಲ್ಪ ಹೊತ್ತಲ್ಲಿ ಒಂದು ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಸಂಬಂಧಪಟ್ಟಂತೆ ಅವಿಜಿ ಹಾಗಿದ್ರೆ ಅವರ ಕ್ರಮಕ್ಕೆ ಮೊದಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಏನಾಗುತ್ತೆ? ಇವರು ಬಿಜೆಪಿಗೆ ರಾಜೀನಾಮೆ ಕೊಟ್ರೆ ಏನಾಗುತ್ತೆ? ಯಾವುದೇ ಪ್ರಾಬ್ಲಮ್ ಇಲ್ಲಲ್ಲ. ಅವ್ರ ಖಂಡಿತವಾಗ್ಲೂ ಜಯಪ್ರಕಾಶ್, ಶಾಸಕತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಉಪಚುನಾವಣೆ ಬರುತ್ತೆ. ಬಿಜೆಪಿಯಿಂದ ಸಂಪೂರ್ಣವಾಗಿ ಅವರ ಒಂದು ಸಂಬಂಧ ಅಥವಾ ಅವ್ರ ಕ್ರಮ ತೆಗೆದುಕೊಳ್ಳುವಂತ ಯಾವ್ದು ಕೂಡ ಇರೋದಿಲ್ಲ. ರಾಜೀನಾಮೆ ಕೊಟ್ರೆ ಮುಗಿದು ಹೋಯ್ತು ಅವರು. ಯಾಕಂದ್ರೆ ಅವರು ಈಗ ಸಂಪೂರ್ಣವಾಗಿ ಕಾಂಗ್ರೆಸ್ ಪರ ಹೋಗ್ತಾರೆ. ಫಾಲೋ ಮಾಡಿ